ಹಲೋ ಸ್ನೇಹಿತರೆ, ನಮ್ಮ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ರಾಜ್ಯ ಸರ್ಕಾರದಿಂದ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. ಎಷ್ಟು ವರ್ಷಗಳ ಕಾಲ? 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ನೀಡಿದ್ದಾರೆ. 5 ವರ್ಷ ವಯೋಮಿತಿ ಸಡಿಲಿಕೆ ನೀಡುವಂತಹ ಕಾರಣ ಏನೆಂದರೆ 3 ವರ್ಷಗಳ ಕಾಲದಿಂದ 3 ವರ್ಷಗಳಿಂದ ಯಾವುದೇ ರೀತಿಯಾದಂತಹ ರಾಜ್ಯ ಸರ್ಕಾರದಿಂದ ನೇಮಕಾತಿಗಳು ಇಲ್ಲದೇ ಇರುವಂತಹ ಕಾರಣ, ಅನೇಕ ಕಾರಣಗಳಿರ್ಬೋದು, ಕೋವಿಡ್-19 ಇರ್ಬೋದು, ಒಳ ಮೀಸಲಾತಿ ಇರ್ಬೋದು, ಈ ಅನೇಕ ಕಾರಣಗಳಿಂದ ಯಾವುದೇ ರೀತಿಯಾದಂತಹ ನೇಮಕಾತಿಗಳಿಲ್ಲ. ಆದ್ದರಿಂದ ಸಿವಿಲ್ ಸೇವಾ ಹುದ್ದೆಗಳಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಒಪ್ಪಿಗೆ ನೀಡಲಾಗಿದ್ದು ಉದ್ಯೋಗಾಕಾಂಕ್ಷಿಗಳಿಗೆ ಅನುಕೂಲವಾಗಲಿದೆ. ಎಲ್ಲ ರಾಜ್ಯ ಸರ್ಕಾರದಲ್ಲಿ ಉದ್ಯೋಗ ಪಡಿಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳಿಗೆ 5 ವರ್ಷ ಸಡಿಲಿಕೆ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಎಲ್ಲ ವರ್ಗದವ್ರಿಗೂ ಆಗುತ್ತೆ. ST, SC, OBC, ಪ್ರವರ್ಗ ಎಲ್ಲ ವಿದ್ಯಾರ್ಥಿಗಳಿಗೂ 5 ವರ್ಷ ಸಡಿಲಿಕೆ ಆಗುತ್ತೆ. ಇದೀಗ ಸಾಮಾನ್ಯ ವರ್ಗದವರಿಗೆ 35 ವರ್ಷ ಇತ್ತು. ಇದೇ ರೀತಿ ST, SC ಅಂತ ಬಂದಾಗ 38 ವರ್ಷ ನಿಗದಿಪಡಿಸಲಾಗಿತ್ತು. ಎಲ್ಲ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಆಗಲಿದೆ. 5 ವರ್ಷ ವಯೋಮಿತಿ ಸಡಿಲಿಕೆ ಆಗತ್ತೆ. ಸರ್, ಇದು 5 ವರ್ಷ ವಯೋಮಿತಿ ಸಡಿಲಿಕೆ ಎಲ್ಲಿವರೆಗೂ ಆಗತ್ತೆ ಅಂದರೆ ಡಿಸೆಂಬರ್ 31, 2027 ಹೊರಡಿಸಲಾಗುವ ಎಲ್ಲ ಅಧಿಸೂಚನೆಗಳಿಗೆ ಅನ್ವಯವಾಗುತ್ತೆ. 2 ವರ್ಷ ಇವಾಗ ಫಾರ್ ಎಕ್ಸಾಂಪಲ್ ಡಿಸೆಂಬರ್ 31, 2027 ಯಾವ ಜಾಬ್ ನೋಟಿಫಿಕೇಷನ್ಸ್ ಬರುತ್ತಲ್ವ, ಆ ನೋಟಿಫಿಕೇಷನ್ಗೆಲ್ಲ ಸಹ ಈ ಅಪ್ಲಿಕೇಬಲ್ ಆಗುತ್ತೆ 5 ವರ್ಷ ವಯೋಮಿತಿ ಸಡಿಲಿಕೆ. ಕ್ಲಿಯರ್? ಇದು ನಮ್ಮ ರಾಜ್ಯ ಸರ್ಕಾರ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ, 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡ್ತೀವಿ. ಇದರ ಅನುಕೂಲ ಮತ್ತು ಅನಾನುಕೂಲ ನೋಡೋದಾದರೆ ಅನುಕೂಲನೂ ಆಗುತ್ತೆ, ಅನಾನುಕೂಲನೂ ಆಗುತ್ತೆ. ಫೈನ್. ಇದೇನಾದರೂ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.